ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಕಡೆಯಿಂದ ಎಕ್ಸಾಮ್ ನೋಟಿಫಿಕೇಷನ್ ಆಗಿದೆ. ಈಗಾಗಲೇ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಅದು ಒಂದು ನೋಟಿಫಿಕೇಷನ್ ಆದರೆ ಅದು ಇಯರ್ ವೈಸ್ ಇರೋ ವಿದ್ಯಾರ್ಥಿಗಳಿಗೆ, ಇದು CBCS ಅಂದರೆ ಸೆಮಿಸ್ಟರ್ ವೈಸ್ ಇರುವಂತಹ ವಿದ್ಯಾರ್ಥಿಗಳಿಗೆ. ಎರಡೂ ಕೂಡ ಡಿಫ್ರೆಂಟ್ ಆಗಿದೆ. ಎರಡು ನೋಟಿಫಿಕೇಷನ್ ಬೇರೆ ಬೇರೆ ಆಗಿದೆ. ಈ ವಿಡಿಯೋದಲ್ಲಿ ನಾನು ಯಾರಿಗೆ ಎಕ್ಸಾಮ್ ಫೀಸ್ ಕಟ್ಟಬೇಕು ಮತ್ತು ಲಾಸ್ಟ್ ಡೇಟ್ ಯಾವಾಗ, ಎಷ್ಟು ಫೀಸ್ ಕಟ್ಟಬೇಕು, ಎಕ್ಸಾಮ್ ಯಾವಾಗ ಆಗಬಹುದು, ಎಲ್ಲ ಇನ್ಫಾರ್ಮೇಷನ್ನ ತಿಳಿಸ್ತೀನಿ. ಮೊದಲನೇ ಬಾರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಕ್ಸಾಮ್ ಫೀಸ್ ನೋಟಿಫಿಕೇಷನ್ ಆಗಿರೋದು ಮೊದಲನೇದಾಗಿ 2021-22 ಸಾಲಿನಿಂದ ಹಿಡಿದು 23-24ನೇ ಶೈಕ್ಷಣಿಕ ಸಾಲಿನವರೆಗೆ, ಜುಲೈ ಮತ್ತು ಜಾನ್ವರಿ 2 ಸೈಕಲ್ ವಿದ್ಯಾರ್ಥಿಗಳಿಗೆ ನೋಡಿ. 21-22 ಜೊತೆಗೆ 22-23 ಸೈಕಲ್ ಸ್ಟೂಡೆಂಟ್ಸು, ಇದ್ರ ಜೊತೆಗೆ 23-24 ಬಂದರೆ ನೀವು ಫ್ರೆಷರ್ ಸ್ಟೂಡೆಂಟ್ಸ್ಗಳಿರ್ತೀರ, ಅಂಥವರಿಗೆ ಎಕ್ಸಾಮ್ ನೋಟಿಫಿಕೇಷನ್ ಆಗಿದೆ. ಇನ್ನು ಹಳೆಯ ಎಕ್ಸಾಮ್ಸ್ಗಳು ಯಾರಾದರೂ ಪೆಂಡಿಂಗ್ ಉಳಿಸ್ಕೊಂಡಿದ್ರೆ ಅಥವಾ ಎಕ್ಸಾಮ್ ಅಟೆಂಡ್ ಮಾಡಿಲ್ಲ ಅಂದರೆ ಫೇಲ್ ಆಗಿರೋಂತಹ ವಿದ್ಯಾರ್ಥಿಗಳು ಕೂಡ ಎಕ್ಸಾಮ್ನ ಅಟೆಂಡ್ ಮಾಡಬಹುದು. ಅದರಲ್ಲಿ ನೀವು ಜುಲೈ ಆಗಿದ್ರೂ ಸರಿ, ಜಾನ್ವರಿ ಆಗಿದ್ರೂ ಸರಿ ನಡೆಯುತ್ತೆ ಅಂತ ತಿಳಿಸಿದ್ದಾರೆ. ನೋಡಿ, ಸ್ನಾತಕೋತ್ತರ CBCS ವಿದ್ಯಾರ್ಥಿಗಳಿಗೆ ಮಾತ್ರ. CBCS ಅಂದರೆ ಸೆಮಿಸ್ಟರ್ ವಿದ್ಯಾರ್ಥಿಗಳು ಮಾತ್ರ. ಇಯರ್ ವೈಸ್ ವಿದ್ಯಾರ್ಥಿಗಳಿಗೆ ಇನ್ನೊಂದು ವಿಡಿಯೋ ಇದೆ, ಅದನ್ನು ನೋಡ್ಕೊಳ್ಳಿ. ಮೊದಲನೇದಾಗಿ 2021-22 ಜುಲೈ ಮತ್ತು ಜಾನ್ವರಿ ಸೈಕಲ್ ವಿದ್ಯಾರ್ಥಿಗಳು. BBA BCA ಇದು UG ಅಂದರೆ ಡಿಗ್ರಿ ಲೆವೆಲ್ ಕೋರ್ಸಸ್ಗಳು. BBA BCA ಎಲ್ಲ BSc BSW BLib BSc ವಿದ್ಯಾರ್ಥಿಗಳು ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟರಲ್ಲಿ ನೀವು ಬಾಕಿ ಉಳಿಸ್ಕೊಂಡಿದ್ರೆ, ಎಕ್ಸಾಮ್ ಅಟೆಂಡ್ ಮಾಡಿಲ್ಲ ಅಂದರೆ ಫೇಲ್ ಆಗಿರುವಂತಹ ರಿಪೀಟರ್ಸ್ಗಳಿಗೆ. ಇದ್ರ ಜೊತೆಗೆ 4th ಸೆಮಿಸ್ಟರ್ ಹೊಸ ವಿದ್ಯಾರ್ಥಿಗಳು ಅಂತ ಅಂದರೆ ಸೆಕೆಂಡ್ ಇಯರ್ 4th ಸೆಮ್ಮಲ್ಲಿರೋಂತಹ ವಿದ್ಯಾರ್ಥಿಗಳು, ಫ್ರೆಷರ್ ಸ್ಟೂಡೆಂಟ್ಸ್ಗಳು ಇರ್ತೀರ, ಅಂಥವರು ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗತ್ತೆ. ಇನ್ನು 2022-23 ಜುಲೈ ಮತ್ತು ಜಾನ್ವರಿ ಸೈಕಲ್ ವಿದ್ಯಾರ್ಥಿಗಳು ಯಾರ್ಯಾರು ಅಂದರೆ ಸೆಕೆಂಡ್ ಸೆಮಿಸ್ಟರ್ ಇರೋಂತಹ ಫ್ರೆಷರ್ ಸ್ಟೂಡೆಂಟ್ಸ್ಗಳು, ಅದರ ಜೊತೆಗೆ ಪುನರಾವರ್ತಿತರು, ಫಸ್ಟ್ ರಿಪೀಟರ್ಸ್ ಇರೋಂತಹ ಫಸ್ಟ್ ಸೆಮಿಸ್ಟರ್ಗಳು. ಇದು ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಅಕಾಡೆಮಿಕ್ ಇಯರ್ ಯಾವುದು ಅಂತ ಕೆಲವು ಸಲ ನಮಗೂ ಕೂಡ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ID ಕಾರ್ಡ್ನ ಅಥವಾ ಅಡ್ಮಿಷನ್ ಸ್ಲಿಪ್ನ ತೆಗೆದು ನೋಡಿ, 2022 ಇದೆಯೋ 21 ಇದೆಯೋ, ಯಾವ ಸೈಕಲ್ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ನೀವು ಯಾವ ಸೈಕಲ್ ಇದ್ದೀರಾ ಇದನ್ನು ಮ್ಯಾಚ್ ಮಾಡಿ ನೋಡಿದ್ರೆ ನಿಮಗೆ ನಿಜ ಆನ್ಸರ್ ಆಗ ಕರೆಕ್ಟಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ. ನಾನು ಹೇಳಿದ್ರು ಕೂಡ ಇಷ್ಟೊಂದು ಅಕಾಡೆಮಿಕ್ ಇಯರ್ ಹೇಳ್ತಾ ಇರ್ತೀನಲ್ವ, ನಿಮ್ಮದು ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ID ಕಾರ್ಡ್ನ ಜೊತೆಲಿ ಇಟ್ಕೊಂಡು ನೋಡಿ. ನೆಕ್ಸ್ಟ್ ಬಂದು 2023-24 ಬೋತ್ ಜುಲೈ ಮತ್ತು ಜಾನ್ವರಿ ಸೈಕಲ್ ವಿದ್ಯಾರ್ಥಿಗಳಿಗೆ. 2023-24 BA BCom ಆ್ಯನ್ಯುಯಲ್ ಸ್ಕೀಮ್ ಇರುತ್ತಲ್ಲ, ವರ್ಷಕ್ಕೊಂದ್ಸಲ ಎಕ್ಸಾಮು, ಅವರಿಗೆ BA ಮತ್ತು BCom ಜುಲೈ ಸೈಕಲ್ ವಿದ್ಯಾರ್ಥಿಗಳಿಗೆ ಮಾತ್ರ ಎಕ್ಸಾಮ್ ಫೀಸ್ನ ಕಟ್ಟಬೇಕು. ಬಟ್ ಜುಲೈ ಮತ್ತು ಜಾನ್ವರಿ ಸೈಕಲಲ್ಲಿ ಸೆಮ್ ವೈಸ್ ಅಡ್ಮಿಷನ್ ಆಗಿರುವಂತಹ ವಿದ್ಯಾರ್ಥಿಗಳು ಈಗ ಜಾನ್ವರಿ ಮತ್ತು ಜುಲೈ ಇಬ್ಬರು ಕೂಡ ಕಟ್ಟಬೇಕು ಅಂತ ತಿಳಿಸಿದ್ದಾರೆ. ಒಂದು ಸೆಕೆಂಡ್ ನೋಡಿ, ಇಲ್ಲಿ ಫಸ್ಟ್ ಸೆಮಿಸ್ಟರ್ ಹೊಸ ವಿದ್ಯಾರ್ಥಿಗಳು 23-24 ಜನವರಿ ಆವೃತ್ತಿ, ಪುನರಾವರ್ತಿತರು ಫಸ್ಟ್ ಸೆಮಿಸ್ಟರ್. ಓಕೆ, ಇದು ನೋಡಿ, ಫಸ್ಟ್ ಸೆಮಿಸ್ಟರ್ ಇರುವಂತಹ ಜನವರಿ ಸೈಕಲ್ ವಿದ್ಯಾರ್ಥಿಗಳು ಎಕ್ಸಾಮ್ನ ಅಟೆಂಡ್ ಮಾಡಬೇಕು. ಜುಲೈ ಅವ್ರಿಗೆ ಆಲ್ರೆಡಿ ಆಗಿದೆ. ಜೊತೆಗೆ ರಿಪೀಟರ್ಸ್ ಇದ್ದರೆ ಫಸ್ಟ್ ಸೆಮಿಸ್ಟರ್ ಜುಲೈ ಸೈಕಲ್ ಅವರು ಎಕ್ಸಾಮ್ನ ಅಟೆಂಡ್ ಮಾಡಬೇಕು ಅನ್ನೋದನ್ನ ತಿಳಿಸಿದ್ದಾರೆ. ನೆಕ್ಸ್ಟ್ ಬಂದು ಇಲ್ಲಿ MA MCom MBA ಎಲ್ಲ MSc MSW MCA MLib BSc ವಿದ್ಯಾರ್ಥಿಗಳು, ಫಸ್ಟ್ ಮತ್ತು ಸೆಕೆಂಡು ರಿಪೀಟರ್ಸು, 4th ಸೆಮ್ ಇರುವಂತಹ ವಿದ್ಯಾರ್ಥಿಗಳು, ಇದ್ರ ಜೊತೆಗೆ ಸೆಕೆಂಡ್ ಸೆಮಿಸ್ಟರ್ ವಿದ್ಯಾರ್ಥಿಗಳು ಜಾನ್ವರಿ ಸೈಕಲ್ಲು ಮತ್ತು ಹಾಗೂ ಫಸ್ಟ್ ಸೆಮಿಸ್ಟರ್ ರಿಪೀಟರ್ ಸ್ಟೂಡೆಂಟ್ಸ್ಗಳು ಅಟೆಂಡ್ ಮಾಡಬೇಕಾಗತ್ತೆ. ಜನವರಿ ಸೈಕಲ್ ಅವ್ರಿಗೆ ಫಸ್ಟ್ ಸೆಮಿಸ್ಟರ್ ಜೊತೆಗೆ ಸೆಕೆಂಡ್ ಸೆಮಿಸ್ಟರ್ ರಿಪೀಟರ್ ಆಗಿದ್ದರೆ, ನೀವೇನಾದರೂ ಫಸ್ಟ್ ಸೆಮಿಸ್ಟರ್ ಉಳಿಸ್ಕೊಂಡಿದ್ದೆ ಅಂದರೆ ಫಸ್ಟ್ ಸೆಮಿಸ್ಟರ್ ಕೂಡ ಅಟೆಂಡ್ ಮಾಡ್ಬೋದು ಮತ್ತು ಸೆಕೆಂಡ್ ಸೆಮಿಸ್ಟರ್ ಅಂತ ತಿಳಿಸಿದ್ದಾರೆ. ಇನ್ನು ನೆಕ್ಸ್ಟ್ ನೋಡಿ, ಫಸ್ಟ್ ಸೆಮಿಸ್ಟರ್ ಹೊಸ ವಿದ್ಯಾರ್ಥಿಗಳು, ಅದ್ರ ಜೊತೆಗೆ 23-24 ಜಾನ್ವರಿ ಸೈಕಲ್ ಅಂತ ಇದೆ. ಫಸ್ಟ್ ಸೆಮಿಸ್ಟರ್ ರಿಪೀಟರ್ಸ್ ಜುಲೈ ಸೈಕಲ್ ವಿದ್ಯಾರ್ಥಿಗಳು, ನೀವು ರಿಪೀಟರ್ಸ್ ಆಗಿದ್ದರೆ ಅನ್ನೋದನ್ನ ಇಲ್ಲಿ ಇನ್ಫಾರ್ಮ್ ಮಾಡಿದ್ದಾರೆ. ನಿಮಗೆ ಹೇಳ್ತಾ ಇದ್ದೀನಿ, ಅಕಾಡೆಮಿಕ್ ಇಯರ್ ಕನ್ಫ್ಯೂಸ್ ಆಗುತ್ತೆ, ನಿಮ್ಮ ID ಕಾರ್ಡ್ ಜೊತೆಲಿ ಇಟ್ಕೊಂಡು ನೋಡಿ. ನನಗೂ ಕೂಡ ಪ್ರೆಸೆಂಟ್ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಇನ್ನು ಎಕ್ಸಾಮ್ ಯಾವಾಗ ಆಗಬಹುದು ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಎಕ್ಸಾಮ್ ಫೀಸ್ನ ಆನ್ಲೈನ್ ಮುಖಾಂತರನೇ ಪೇ ಮಾಡಬೇಕು, ಬೇರೆ ಯಾವುದೇ ರೀತಿಯಾಗಿ ನೀವು ಪೇ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಎಕ್ಸಾಮ್ ಫೀಸ್ ಪೇ ಮಾಡಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಇಲ್ಲಿ ಕೊಟ್ಟಿರೋ ಹೆಲ್ಪ್ಲೈನ್ ನಂಬರ್ಗಳಿಗೆ ಕಾಲ್ ಮಾಡಬಹುದು. ಎಕ್ಸಾಮ್ ಫೀಸ್ ಕಟ್ಟೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಬಂದು ಜುಲೈ 25 ನಾಳೆಯಿಂದ, ಮತ್ತು ವಿತೌಟ್ ಫೈನ್ ನಿಮಗೆ 13 ಆಗಸ್ಟ್ 13ನೇ ತಾರೀಕುವರೆಗೂ ಟೈಮ್ ಇರುತ್ತೆ. 200 ರೂಪಾಯಿ ಫೈನ್ ಜೊತೆ 23 ಆಗಸ್ಟ್ನೇ ವರೆಗೂ ನಿಮಗೆ ಟೈಮ್ ಇರುತ್ತೆ. ಇನ್ನು ಎಕ್ಸಾಮ್ ಸೆಂಟರ್ಗಳದ್ದು ಲಿಸ್ಟ್ ಕೊಟ್ಟಿದ್ದಾರೆ. ನಿಮಗೆ ಯಾವ್ದು ಹತ್ತಿರ ಇರುತ್ತೋ ಆ ಎಕ್ಸಾಮ್ ಸೆಂಟರ್ನ ನೀವು ಸೆಲೆಕ್ಷನ್ ಮಾಡ್ಕೋಬಹುದು.
ನೋಡ್ಕೊಳ್ಳಿ. ಅಥಣಿ, ಬಾಗಲಕೋಟೆ, ಬೆಂಗಳೂರಲ್ಲಿ 2 ಎಕ್ಸಾಮ್ ಸೆಂಟರ್ ಇದೆ. ಘಟಪ್ರಭಾದಲ್ಲಿ 2 ಎಕ್ಸಾಮ್ ಸೆಂಟರ್ ಇದ್ದಾವೆ. ವಿಜಯಪುರದಲ್ಲಿ 2 ಇದ್ದಾವೆ ಅಂತ ತಿಳಿಸಿದ್ದಾರೆ. ಸೊ ನಿಮ್ಗೆ ಯಾವ್ದು ಹತ್ತಿರ ಆಗುತ್ತೋ ಅದನ್ನು ನೀವು ಚೆಕ್ ಮಾಡಿಕೊಂಡು ಅದಾದಮೇಲೆ ಎಕ್ಸಾಮ್ ಸೆಂಟರ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಎಕ್ಸಾಮ್ ಸೆಂಟರ್ ಸೆಲೆಕ್ಷನ್ ಆದಮೇಲೆ ಮತ್ತೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಫೀಸ್ನ ನೀವು ಪೇ ಮಾಡಬೇಕಾಗತ್ತೆ. ಇನ್ನು ಎಷ್ಟಿದೆ ಎಕ್ಸಾಮ್ ಫೀಸು ಅಂತ ನೋಡೋದಾದರೆ, ಒಂದು ಫುಲ್ ಎಕ್ಸಾಮ್ ಅಂದರೆ ನೀವು ಒಂದು ಸಬ್ಜೆಕ್ಟು ಕೂಡ ನಾನು ಅಟೆಂಡ್ ಮಾಡಿಲ್ಲ ಅನ್ನೋ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಅವರಿಗೆಲ್ರಿಗೂ 1100 ರೂಪಾಯಿ ಇರುತ್ತೆ. BBA ವಿದ್ಯಾರ್ಥಿಗಳಿಗೆ ಒಂದು ಪತ್ರಿಕೆ ಮಾತ್ರ ನಂದು ಪೆಂಡಿಂಗ್ ಇದೆ ಅಂದರೆ 600 ರೂಪಾಯಿ, 2 ಪತ್ರಿಕೆಗೆ 650, 3 ಪತ್ರಿಕೆಗೆ 800 ರೂಪಾಯಿ ಇರುತ್ತೆ. ನೋಡ್ಕೊಳ್ಳಿ. ನಿಮಗೆ BCA ಅವರಿಗೆ 2000 ರೂಪಾಯಿ ಇರುತ್ತೆ. MA MCOM ಅವ್ರಿಗೆ 1500 ರೂಪಾಯಿ ಇರುತ್ತೆ. ನೋಡಿ, ನಿಮಗೆ ಫೀಸ್ ಎಷ್ಟೇ ಇರಲಿ 1100 ರೂಪಾಯಿ ಇದ್ದರೂ ಕೂಡ ಅದ್ರ ಜೊತೆಗೆ 30 ರೂಪಾಯಿ ಪ್ರೊಸೆಸಿಂಗ್ ಚಾರ್ಜಸ್ ತೊಗೋತಾರೆ. ಟೋಟಲ್ 1130 ರೂಪಾಯಿ ಆಗುತ್ತೆ. ಮತ್ತು 1500 ರೂಪಾಯಿ ಇತ್ತು ಅಂದರೆ ಅದ್ರ ಜೊತೆಗೆ 1530 ರೂಪಾಯಿ 30 ರೂಪಾಯಿ ಪ್ರೊಸೆಸಿಂಗ್ ಚಾರ್ಜಸ್ನ ತೊಗೊತಾರೆ. BLIB-ISC ಅವ್ರಿಗೆ, MLIB-ISC ಅವ್ರಿಗೆ ಎಕ್ಸಾಮ್ ಫೀಸ್ ಬಂದು 2000 ಇದೆ. 2030 ರೂಪಾಯಿ ಆಗುತ್ತೆ ನಿಮ್ಮದು. BSW MSW ಅವರಿಗೆ 2000 ರೂಪಾಯಿ, MSW ಅವರಿಗೆ 1500 ರೂಪಾಯಿ ಇದೆ ಫೀಸು. MBA ಅವರಿಗೆ 1500 ರೂಪಾಯಿ. ಎಲ್ಲ MSc MCA ಪದವಿ ವಿದ್ಯಾರ್ಥಿಗಳಿಗೆ 1500 ರೂಪಾಯಿ. MBA ಅವರಿಗೆ, MSc MCA ಅವರಿಗೆ 2500 ರೂಪಾಯಿ ಎಕ್ಸಾಮ್ ಫೀಸ್ ಇದೆ. ಒಂದು ಸಬ್ಜೆಕ್ಟ್ಗೆ ಬಾಕಿ ಉಳಿಸ್ಕೊಂಡಿದ್ರೆ ಎಷ್ಟು ಪೇ ಮಾಡಬೇಕು ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿರ್ತಾರೆ. ಕೆಲವು ಸೂಚನೆಗಳು ಕೊಟ್ಟಿರ್ತಾರೆ. ಎಕ್ಸಾಮ್ ಸೆಂಟ್ರ್ ಯಾವುದಾದ್ರೂ ಒಂದು ಸೆಲೆಕ್ಷನ್ ಮಾಡ್ಕೊಬೇಕು. ಆನ್ಲೈನ್ ಫೀಸ್ ಪೇಮೆಂಟ್ ಮಾಡಿದ ಸ್ಲಿಪ್ ನಿಮ್ಮ ಹತ್ರ ಇಟ್ಕೋಬೇಕು. ಅದನ್ನು ವಿಶ್ವವಿದ್ಯಾಲಯ ಅಂದರೆ ಯೂನಿವರ್ಸಿಟಿಗೆ ಕಳಿಸೋ ಅವಶ್ಯಕತೆ ಇರೋದಿಲ್ಲ. ರಿಪೀಟರ್ಸ್ ಏನಾದರೂ ಎಕ್ಸಾಮ್ ಫೀಸ್ ಪೇ ಮಾಡ್ತಿದ್ರೆ ನಿಮಗೆ ಯಾವುದೇ ಶುಲ್ಕ ವಿನಾಯಿತಿ ಇರೋದಿಲ್ಲ ಅಂತ ತಿಳಿಸಿದ್ದಾರೆ. ಮತ್ತು ಒಂದ್ಸಲ ಫೀಸ್ ಪೇಮೆಂಟ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಅದು ನಿಮಗೆ ರಿಟರ್ನ್ ಬರೋದಿಲ್ಲ. ಮತ್ತು ಬೇರೆ ಎಕ್ಸಾಮ್ಗೆ ಅದನ್ನು ಅವರು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ, ಮರು ಹೊಂದಾಣಿಕೆ ಕೂಡ ಮಾಡ್ಕೊಳ್ಳೋದಿಲ್ಲ. ಇನ್ನು ನಿಮಗೆ ಹಾಲ್ ಟಿಕೆಟು ಎಕ್ಸಾಮ್ಗೆ 2 ಡೇಸ್ ಇದ್ದಂಗೆ KSY ವೆಬ್ಸೈಟಲ್ಲಿ ಬಿಡ್ತಾರೆ, ಅಥವಾ ನಾನು ಮೆಸೇಜ್ ಅಥವಾ ಗ್ರೂಪಲ್ಲಿ ಇನ್ಫಾರ್ಮ್ ಕೂಡ ಮಾಡ್ತೀವಿ. ಯಾರಾದರೂ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದರೆ ಅವರು ಜಾಯ್ನ್ ಆಗಿ. ನಿಮ್ಮ ಎಕ್ಸಾಮ್ ಸೆಂಟ್ರಲ್ಲಿ 100 ಜನಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳು ಇದ್ದರು ಅಂದರೆ, 10ಕ್ಕಿಂತ 100 ಅಲ್ಲ, 10 ಜನಕ್ಕಿಂತ ಕಡಿಮೆ ಸ್ಟೂಡೆಂಟ್ಸ್ಗಳಿದ್ದರು ಅಂದರೆ ನಿಮಗೆ ಹತ್ತಿರದಲ್ಲೇ ಇರೋ ಬೇರೆ ಎಕ್ಸಾಮ್ ಸೆಂಟ್ರ್ಗಳಿಗೆ ವರ್ಗಾವಣೆ ಮಾಡ್ತಾರಂತೆ. ಮತ್ತು ಎಕ್ಸಾಮ್ ಸೆಂಟ್ರ್ಗಳಿಗೆ ಮೊಬೈಲ್ ತೊಗೊಂಡೋಗೋ ಆಗಿರೋದಿಲ್ಲ. ನೀವೇನಾದರೂ ಆ ಥರ ತೊಗೊಂಡು ಹೋಗಿ ತಗಲಾಕೊಂಡ್ರೆ ನಿಮಗೆ ವಿರುದ್ಧ ಕ್ರಮ ಜರುಗಿಸ್ತೀವಿ ಅಂತ ತಿಳಿಸಿದ್ದಾರೆ. ಎಕ್ಸಾಮ್ ಹಾಲ್ಗೆ ID ಕಾರ್ಡ್ ಕಂಪಲ್ಸರಿ ಅಂತ ತಿಳಿಸಿದ್ದಾರೆ. ಇದಿಷ್ಟು ಇದ್ರ ಬಗ್ಗೆ ಇನ್ಫಾರ್ಮೇಷನು. ಮತ್ತು ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು, ಫಸ್ಟ್ ಟೈಮ್ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೀನಿ, ಇದೇ ರೀತಿಯಾಗಿ ಏನಾದರೂ ಐಡಿಯಾ ಕೊಡಿ ಅಂದರೆ, ನಾನು ಆಲ್ರೆಡಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಎಕ್ಸಾಮ್ಗೆ ಹೇಗೆ ಅಟೆಂಡ್ ಮಾಡಬೇಕು ಅಂತ, ಒಂದು ದಿನದಲ್ಲಿ ಹೇಗೆ ಪಾಸ್ ಮಾಡಬೇಕು ಅನ್ನೋದನ್ನ ಕೂಡ ತಿಳಿಸಿದ್ದೀನಿ. ಬೇರೆ ಯಾವುದೋ ರೀತಿಯ ವೀಡಿಯೋಸ್ಗಳನ್ನ ನಾನು ಹಾಕಿಲ್ಲ. ಮೈ ಓನ್ ಎಕ್ಸ್ಪೀರಿಯನ್ಸ್ನ ನಾನು ಹಾಕಿದ್ದೀನಿ. KSYಯಲ್ಲಿ ನಾನು ಡಿಗ್ರಿ ಮುಗ್ದಿರೋದ್ರಿಂದ ನೀವೆಲ್ಲ ಏನು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತೀರೋ ಆ ಪ್ರಾಬ್ಲಮ್ನೆಲ್ಲ ನಾನು ಫೇಸ್ ಮಾಡಿರ್ತೀನಿ. ಸೊ ನಾನೇನು ಮಾಡಿದೆ ಮಿಸ್ಟೇಕ್ಸ್ನ, ಆ ಮಿಸ್ಟೇಕ್ಸ್ ನೀವು ಮಾಡಬೇಡಿ. ನೀವು ಹೇಗೆ ಗುಡ್ ಮಾರ್ಕ್ಸ್ ತೆಗಿಬಹುದು ಎಲ್ಲ ಕೂಡ ನಾನು ತಿಳಿಸಿದ್ದೀನಿ. ಸಾಧ್ಯ ಆದರೆ ಇನ್ನೊಂದೆರಡು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇದಿಷ್ಟು ಎಕ್ಸಾಮ್ ಫೀಸ್ ನೋಟಿಫಿಕೇಷನ್ ಬಗ್ಗೆ. ಇದು ಸೆಮಿಸ್ಟರ್ ಇರೋಂತಹ ವಿದ್ಯಾರ್ಥಿಗಳಿಗೆ, ಇನ್ನೊಂದು ವಿಡಿಯೋ ಇರೋದು ಇಯರ್ ವೈಸ್ ಇರೋಂತಹ ವಿದ್ಯಾರ್ಥಿಗಳಿಗೆ. ಇಬ್ಬರು ನಿಮಗೆ ಯಾವುದು ಅಪ್ಲಿಕೇಬಲ್ ಆಗುತ್ತೋ, ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ಆ ವಿಡಿಯೋನ ನೀವು ನೋಡ್ಕೋಬಹುದು. ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮಿಸ್ ಮಾಡದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.